ಓಂ ಏಷ ನಾರಾಯಣೋ ದೇವೋ ಹ್ಯರ್ಧನಾರೀ ಪುಮಾತ್ಮಕಃ ಸರ್ವೇ ದೇವಾಃ ಸಭಾರ್ಯಾಶ್ಚ ತಂ ಪ್ರಾಪ್ಯ ಪುರುಷೋತ್ತಮಂ ಏಕೀಭಾವಂ ಸ್ವಭಾರ್ಯಾಭಿರರ್ಧನಾರೀ ಪುಮಾತ್ಮಕಃ ಪ್ರಾಪ್ಯೈವೋಪಾಸತೆ ವಿಷ್ಣುಂ ಮುಕ್ತಾಃ ಸಂಸಾರಸಾಗರಾತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1253ನೇಯ ಅನುಶಾಸನ ಪರ್ವದ 186ನೇ ಭಾಗ ಇದು. ನಾವೀಗ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 125ನೇಯ ಅಧ್ಯಾಯವನ್ನ ನೋಡ್ತಾ ಇದ್ದೇವೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 226ನೇ ಅಧ್ಯಾಯವನ್ನ, ವೈಷ್ಣವ ಪಾಠದಲ್ಲಿ 210ನೇ ಅಧ್ಯಾಯವನ್ನ ನೋಡ್ತಿದ್ದೇವೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 177 ಶ್ಲೋಕಗಳು ಸಮಾಪ್ತ ಆಗಿದ್ದವು ಹಿಂದೆ. ಉಳಿದ ಪಾಠಗಳಲ್ಲಿ ಟಿ ಆರ್ ಕೃಷ್ಣಾಚಾರ್ಯ ಪಾಠ, ವೈಷ್ಣವ ಪಾಠ ಅಲ್ಲೆಲ್ಲ ಆ ಅಧ್ಯಾಯದ 5 ಅಥವಾ 7 ಶ್ಲೋಕಗಳು ಸಮಾಪ್ತ ಆಗಿದ್ದವು. ಉತ್ತರ ಭಾರತದ ಪಾಠದಲ್ಲಿ ಈ ನಾವು ನೋಡ್ತಾ ಇರುವಂತಹ ಭಾಗ ಕಂಡು ಬರೋದಿಲ್ಲ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಸ್ಯಾಂ ಶ್ರಾವಣ ಕೃಷ್ಣೈಕಾದಶ್ಯಾಂ ಭಗವತಃ ಸರ್ವತಂತ್ರ ಸ್ವತಂತ್ರಸ್ಯ ಜಗದೀಶಿತುಃ ವೇದವ್ಯಾಸಸ್ಯ ಯೇಯಂ ರಚನಾ ಮಹಾಭಾರತ ಸಂಹಿತಾ ಶತಸಾಹಸ್ರಿ ತಸ್ಯಾಂ ಅನುಶಾಸನ ಪರ್ವಣಿ ಋಗ್ವೇದಮಾನಿನೀಂ ವಾಂಗ್ಮಾನಿನೀಂ ಶಿವಾನೀಂ ಪ್ರತಿ ಚಾತುರ್ಮಾಸ್ಯ ಯಜ್ಞ ದರ್ಶಪೂರ್ಣಮಾಸಾತ್ಮಕ ಯಜ್ಞ ಮಾನಿನ ಶಿವೇನ ಈ ಧರ್ಮಾಃ ಪ್ರೋಚ್ಯಂತೆ ತಾನ್ ಧರ್ಮಾನ್ ಆಕರಣಯಾಮಃ. ತೇಷಾಂ ಮಧ್ಯೆ ಕಶ್ಚನ ಅಯಂ ಪ್ರಶ್ನಃ ಶಿವಾನ್ಯಾಃ ಶಿವಂ ಪ್ರತಿ ಸ್ತ್ರೀತ್ವಂ ಪುಂಸ್ತಮಿತಿ ಕಿಂ ಜೀವೇಷು ಸ್ವಾಭಾವಿಕತೆಯೈವ ವರ್ತತೆ ಆಹೋಸ್ವಿತ್ ಕರ್ಮಭಿಃ ಸ್ವಕೃತೈಃ ಪ್ರಾಕ್ತನೈಃ ಜೀವಃ ಕದಾಚಿತ್ ಪುರುಷತ್ವಂ ಕದಾಚಿತ್ ಸ್ತ್ರೀತ್ವಂ ವಾ ಭಜತೆ. ತಸ್ಯಾಹ ಪ್ರಶ್ನವಮಂ ವ್ಯಾಕುರುವತ ಶಿವೇನ ಯಹ ಭಾಗಃ ಪ್ರೋಚ್ಯತೆ ಸ ಇದಾನೀಂ ಶ್ರೂಯತೆ. ತತ್ರ ಅಯಂ ತತ್ವವಾದಸ್ಯ ಸಿದ್ಧಾಂತೋಪಿ ಪ್ರಾಕಟ್ಯತ. ಸ್ತ್ರೀಣಾಂ ನೈವ ಹಿ ಪುಂಸ್ತ್ವಂ ಸ್ಯಾತ್ ಬಲವಂತ್ ಕಾರಣೈರಪಿ. ಸ್ತ್ರೀಣಾಂ ತು ಪುರುಷತ್ವಂ ಬಲವದ್ಭಿಃ ಕಾರಣೈರಪಿ ನೈವ ಭವೇತ್. ಪುರುಷಾಣಾಂ ತು ಸ್ತ್ರೀತ್ವಂ ಕದಾಚಿತ್ ಶಾಪಾದಿಭಿಃ ವರಾದಿಭಿರಪಿ ಪ್ರಾಪ್ಯೇತವಾ ಇತಿ. ಪಾರ್ವತಿ ಕೇಳಿದ ಪ್ರಶ್ನಕ್ಕೆ ಶಿವ ಏನು ಉತ್ತರ ಕೊಟ್ಟ ಅಂತ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಜೀವನಿಗೆ ಸ್ವಾಭಾವಿಕವಾಗಿ ಸ್ತ್ರೀತ್ವ ಪುರುಷತ್ವ ಅನ್ನೋದು ಇರ್ತದೋ ಇಲ್ಲೋ ಅಂತ ಅನ್ನೋದು ಅವಳ ಪ್ರಶ್ನೆ. ಮಹಾಭಾರತ ಕೂಡ ಜೀವನಿಗೆ ಸ್ವಾಭಾವಿಕವಾಗಿ ಸ್ತ್ರೀತ್ವ ಮತ್ತು ಪುರುಷತ್ವ ಅನ್ನೋದೇನು ಇರೋದಿಲ್ಲ.
ಅದು ಕರ್ಮದಿಂದಲೇ ಬಂದದ್ದು ಅಂತ ಪ್ರತಿಪಾದನೆ ಮಾಡಿದಂತೆ ಕಾಣುತ್ತದೆ. ಅದರ ಕುರಿತಾದಂತಹ ಕೆಲವು ವಿಮರ್ಶೆಗಳನ್ನ ನಾವೀಗ ನೋಡಬೇಕಾಗಿದೆ. ಕಳೆದ ದಿವಸ ತಾತ್ಪರ್ಯ ನಿರ್ಣಯದಲ್ಲಿ ಬಂದ ಸಂಗತಿಯನ್ನ, ಭಾಗವತ ತಾತ್ಪರ್ಯದಲ್ಲಿ ಬಂದ ಸಂಗತಿಗಳನ್ನೆಲ್ಲ ನೋಡಿದ್ದೇವೆ. ಅಗ್ನಿಪುತ್ರರು ಮೂಲತಃ ಪುರುಷರೇ ಆಗಿದ್ದವರು ಸ್ತ್ರೀತ್ವವನ್ನು ಹೇಗೆ ಪಡ್ಕೊಂಡ್ರು, ಅಗ್ನಿಪುತ್ರ ಮಹಾತ್ಮಾನಃ ಅಂತ ಅನ್ನೋದನ್ನ ಅಲ್ಲಿ ನೋಡಿದ್ದೇವೆ. ಭಾಗವತ ತಾತ್ಪರ್ಯದ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದ ಈ ಸಂಗತಿಗಳನ್ನೆಲ್ಲ ನೋಡಿದ ಮೇಲೆ ಕೂಡ ನನಗೊಂದು ಇನ್ನೂ ಕೆಲವು ಸಂಶಯಗಳು ಉಳಿದಿದ್ದವು. ಆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಆ ಶ್ಲೋಕಗಳನ್ನ ಪೂರ್ಣವಾಗಿ ಸೂಕ್ಷ್ಮವಾಗಿ ನೋಡಿದ ಮೇಲೆ ನನ್ನ ಆ ಸಂಶಯಗಳಿಗೆ ಅಲ್ಲೇ ಉತ್ತರ ಇದೆ ಅಂತ ಕೂಡ ಹೀಗೆ ಒಂದು ಗೊತ್ತಾಯಿತು. ಮಹಾಭಾರತದಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ, ಜೀವದಲ್ಲಿ ಮೂಲತಃ ಸ್ತ್ರೀತ್ವ ಪುರುಷತ್ವ ಅನ್ನುವ ವ್ಯತ್ಯಾಸ ಇರ್ತದೋ ಇಲ್ವೋ ಅಂತ ಹೇಳಿ. ಆ ಪ್ರಸಂಗದಲ್ಲಿ ಆ ಅಗ್ನಿಪುತ್ರರಾದಂತಹ ವ್ಯಕ್ತಿಗಳು ತಪಸ್ಸು ಮಾಡಿ ಸ್ತ್ರೀತ್ವ ಪಡ್ಕೊಂಡು ಪರಮಾತ್ಮನನ್ನ ಪತಿಯನ್ನಾಗಿ ಪಡ್ಕೊಂಡು ಅಂತ ನಾವು ನೋಡಿದೆವು. ಇಲ್ಲೇನು ಈ ಮಹಾಭಾರತ ಒಂದು ನಿರ್ಣಯವನ್ನು ಕೊಡ್ತಾ ಇದೆಯಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯ ಒಂದು ನಿರ್ಣಯವನ್ನು ಕೊಟ್ಟಿದೆಯಲ್ಲ, ಆ ನಿರ್ಣಯದ ಬಗ್ಗೆ ನಮಗೆ ಒಂದು ಗೊಂದಲ ಆಗೋ ಸಾಧ್ಯತೆ ಇದೆ. ಪುರುಷರು ಕೆಲವು ಬಾರಿ ಸ್ತ್ರೀತ್ವವನ್ನು ಪಡೆಯಬಹುದು, ಆದರೂ ಮತ್ತೆ ಅವರು ಪುರುಷರೇ ಆಗ್ತಾರೆ, ಕೊನೆಗೆ ಪುರುಷರೇ ಆಗೇ ಇರ್ತಾರೆ ಅವರು. ಆದರೆ ಸ್ತ್ರೀಯರಿಗೆ ಮಾತ್ರ ಯಾವತ್ತೂ ಪುಂಸ್ತು ಬರೋದಿಲ್ಲ ಅಂತ ಆ 112ನೇ ಶ್ಲೋಕ ಹೇಳಿದೆ. ಆ ಶ್ಲೋಕದ ಬಗ್ಗೆ ನಮಗೇನು ಸಂಶಯ ಬರ್ತದೆ ಅಂದ್ರೆ, ಈಗ ನಾವು ನೋಡಿದಂತಹ 2 ದೃಷ್ಟಾಂತಗಳಿದೆಯಲ್ಲ, ಈ ಅಗ್ನಿಪುತ್ರರು ಅವರು ಮೂಲತಃ ಪುರುಷರೇ ಆಗಿದ್ದವರು ಸ್ತ್ರೀತ್ವವನ್ನು ಪಡ್ಕೊಂಡ್ರು. ಸ್ತ್ರೀತ್ವವನ್ನು ಪಡ್ಕೊಳ್ಳುವುದು ಅಂತಂದ್ರೆ, ಸ್ತ್ರೀತ್ವ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಏನು ಶಬ್ದ ಇದೆಯಲ್ಲ, ಅದಕ್ಕೆ ಸ್ತ್ರೀ ಸ್ವಭಾವ ಅಂತ ಅರ್ಥ, ಹಾಗೇನೆ ಸ್ತ್ರೀ ದೇಹ ಅಂತ ಅರ್ಥ. ತಾತ್ಕಾಲಿಕವಾದ ಸ್ತ್ರೀ ಸ್ವಭಾವ ಮತ್ತೆ ತಾತ್ಕಾಲಿಕವಾದಂತಹ ಒಂದು ಸ್ತ್ರೀ ದೇಹ ಅಂತ ಹೀಗೊಂದು ಅರ್ಥ. ಯಾಕೆಂದ್ರೆ ಒಳಗೆ ಮೂಲತಃ ಪುರುಷ ಜೀವ ಅಲ್ಲಿದೆ. ಆ ಪುರುಷ ಜೀವಕ್ಕೆ ಆ ಭಗವಂತನ ಜೊತೆಗೆ ಪತ್ನಿಯರಾಗಿ ಇರುವಷ್ಟು ಕಾಲ ತಾತ್ಕಾಲಿಕವಾದಂತಹ ಸ್ತ್ರೀ ಸ್ವಭಾವ ಬಂದಿತ್ತು, ಇದನ್ನು ಗಮನಿಸಬೇಕು. ಹಾಗೇನೆ ಭೌತಿಕವಾದಂತಹ ಪುರುಷ ದೇಹವು ಕೂಡ, ಸ್ತ್ರೀ ದೇಹವು ಕೂಡ, ಪುರುಷ ದೇಹ ಅಲ್ಲ ಸ್ತ್ರೀ ದೇಹವು ಕೂಡ ಅವರಿಗೆ ಬಂದಿತ್ತು. ಆಗ ಬಂದಿರುವಂತಹ ಸ್ತ್ರೀ ದೇಹವನ್ನು ಕೂಡ ಅವರು ಕೃಷ್ಣಾವತಾರ ಪರಿಸಮಾಪ್ತವಾದ ಮೇಲೆ ಪರಿತ್ಯಜಿಸ್ತಾರೆ. ಆವಾಗಲೇ ಆ ಸ್ತ್ರೀ ಸ್ವಭಾವವು ಕೂಡ ಅವ್ರಿಗೆ ಹೋಗಿಬಿಡ್ತದೆ. ಮುಂದೆ ತಮ್ಮ ಮೂಲ ರೂಪದಲ್ಲಿ ಅವರೇನು ಪುರುಷ ದೇಹದಿಂದ ಇರ್ತಾರೆ, ಹಾಗೇನೆ ಪುರುಷ ಸ್ವಭಾವದಿಂದ ಇರ್ತಾರೆ, ಅದರಂತೆ ಅವರು ಮುಂದುವರಿತಾರೆ. ಸ್ತ್ರೀಯರಿಗೆ ಮಾತ್ರ ಪುಂಸ್ತ್ವ ಎಂದೂ ಬರೋದಿಲ್ಲ, ಅಂದ್ರೆ ಪುಂ ಸ್ವಭಾವನೂ ಬರುವುದಿಲ್ಲ, ಹಾಗೇನೆ ಪುಂ ದೇಹನೂ ಬರುವುದಿಲ್ಲ ಅಂತ ನಿರ್ಣಯ ಕೊಟ್ಟಿದ್ದಾರೆ. ಆದ್ರೆ ಆ ಅಂಬೆ ಕಥೆಯನ್ನೇನು ನೋಡಿದ್ದೇವಲ್ಲ, ಆ ಕಥೆ ಬಗ್ಗೆನೇ ನಮಗೆ ಗೊಂದಲ ಬರ್ತದೆ. ಅಂಬೆ ಮೂಲತಃ ಸ್ತ್ರೀ ಜೀವವೇ, ಸ್ವಾಭಾವಿಕವಾಗಿ ಅನಾದಿ ಕಾಲದಿಂದಲೂ ಸ್ತ್ರೀ ಜೀವವೇ ಅದು. ಆ ಸ್ತ್ರೀ ಜೀವವಾಗಿದ್ದವಳಿಗೆ ಪುರುಷ ದೇಹ, ತಾತ್ಕಾಲಿಕವಾದ ಪುರುಷ ದೇಹ ಮತ್ತೆ ಪುರುಷ ಸ್ವಭಾವ ಅದು ಯಾವುದು ಕೂಡ ಬರೋದಿಲ್ಲ ಅಂತ ಅಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಆದ್ರೆ ಈಗ ಅವಳಿಗೆ ಆ ತುಂಬೂರು ಗಂಧರ್ವನಿಂದ ತನ್ನ ಶರೀರವನ್ನೇನು ಅವಳು ವಿನಿಮಯ ಮಾಡಿಕೊಂಡಲ್ಲ, ಆ ವಿನಿಮಯ ಮಾಡಿಕೊಂಡಾಗ ಪುರುಷ ದೇಹ ಅವಳಿಗೆ ಬಂತು. ಆ ಪುರುಷ ದೇಹ ಅವಳಿಗೆ ಬಂತು ಅಂದ್ರೆ ಆ ಪುರುಷ ದೇಹ ತನ್ನ ತಂದೆ ತಾಯಿಂದ್ರಿಂದ ಏನು ಬಂದದ್ದಲ್ಲ, ಅದನ್ನು ನಾವು ಗಮನಿಸಬೇಕು. ತಂದೆ ತಾಯಿಂದ್ರಿಂದ ಬಂದಿದ್ದು ಸ್ತ್ರೀ ದೇಹವೇ ಇತ್ತು, ಅದನ್ನ ತುಂಬು ತಗೊಂಡು ಹೋಗಿದ್ದ. ಆ ಒಂದು ಗಂಧರ್ವನಿಂದ ಪುರುಷ ದೇಹ ಮಾತ್ರ ಅವಳಿಗೆ ಬಂದಿತ್ತು. ಅದು ತಂದೆ ತಾಯಿಂದ್ರಿಂದ ಹುಟ್ಟಿನ ಮೂಲಕ ಬಂದದ್ದಲ್ಲ. ಮುಂದೆ ಅಲ್ಲಿ
ಸ್ವಭಾವ ಹೇಗೆ ಬಂತು ಅಂದ್ರೆ ಅಂಶೇನ ಪುಂಸ್ತ್ವ ಭಾವಾರ್ಥಂ ಅಂತ ಅಲ್ಲಿ ನಿರ್ಣಯ ಕೊಟ್ಟಿದ್ದಾರೆ 11ನೇ ಅಧ್ಯಾಯದ 111ನೇ ಶ್ಲೋಕದಲ್ಲಿ. ಆ ಪುಂಸ್ತ್ವ ಭಾವಾರ್ಥಂ ಅನ್ನುವ ಶಬ್ದವನ್ನು ಗಮನಿಸಿದ ಮೇಲೆ ನಮಗಲ್ಲಿ ಬಂದಿರುವಂತಹ ಸಂಶಯಗಳಿಗೂ ಕೂಡ ಪರಿಹಾರ ಸಿಕ್ಕಿತು. ಅದಲ್ಲದೆ 113, 114ನೇ ಶ್ಲೋಕಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಒಂದು ವಿವರಣವನ್ನು ಕೊಟ್ಟಿದ್ದಾರೆ. 113, 114ನೇ ಶ್ಲೋಕಗಳು ಇಲ್ಲದೆ ಹೋದ್ರೆ ನಮಗೆ ಆ ಗೊಂದಲ ಹಾಗೆ ಉಳಿತಿತ್ತು. ಏನದು ಗೊಂದಲ ಅಂದ್ರೆ, ಸ್ತ್ರೀಯರಿಗೆ ಪುರುಷ ದೇಹ ಮತ್ತು ಪುರುಷ ಸ್ವಭಾವ ಬರುವುದಿಲ್ಲ ಅಂತ ಹೇಳಿದ್ರೆ, ಆದ್ರೆ ಅಂಬೆಗೆ ಬಂತಲ್ಲ ಆ ಶಿಖಂಡಿನಿಗೆ ಅಂತ ನಮ್ಗೊಂದು ಸಂಶಯ ಬರಬಹುದು. ಆ ಅಗ್ನಿಪುತ್ರರಿಗೂ ಅವರು ಮೂಲತಃ ಪುರುಷರಾಗಿದ್ರು, ಸ್ತ್ರೀ ದೇಹ ಮತ್ತು ಸ್ತ್ರೀ ಸ್ವಭಾವ ಬಂತು. ಸ್ತ್ರೀಯಾಗಿದ್ದಂತಹ ಈ ಅಂಬೆಗೂ ಕೂಡ ಪುರುಷ ದೇಹವೂ ಬಂತು, ಪುರುಷ ಸ್ವಭಾವನೂ ಬಂತಲ್ಲ. ಆದ್ರಿಂದ ಈ ನಿಯಮ ಹೇಳಿ ಏನು ಸಾರ್ಥಕವಾಯಿತು, ನಿಯಮಕ್ಕೆ ಅಂತ ಮಹತ್ವ ಏನು ಬಂತು ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಅದಕ್ಕೆ ನಾಸ್ಯಾದೇಹ ಪುಂಸ್ತಮಾಪ ನಚ ಪುಂಸಾ ನಧಿಷ್ಠಿತೆ ಪುಂದೇಹೆ ನಿವಸತ್ಸಾಥ ಗಂಧರ್ವೇಣ ತ್ವಧಿಷ್ಠಿತಂ. ಆ ಶಿಖಂಡಿನಿ ಅವಳಿಗೆ ಶಿವನ ವರ ಇತ್ತು, ಆದ್ರೂ ಕೂಡ ಹೆಣ್ಣಾಗೇ ಹುಟ್ಟಿದಳು. ಇದು 113ನೇ ಶ್ಲೋಕ. ಅಥ ಶಿವವರೇತ್ಯೇಷ. ಅದು ಏನು ವರ ಇತ್ತು ಅಂದ್ರೆ, ದೃಪದ ಶಿವನನ್ನು ಕುರಿತು ಗಂಡು ಮಗುವಿಗಾಗಿ ತಪಸ್ಸು ಮಾಡಿದ. 103ನೇ ಶ್ಲೋಕದಲ್ಲಿ ಆ ವಿವರ ಕಾಣ್ತದೆ. ಶಿವ ಏನ್ ಹೇಳಿದ, ನಿನಗೆ ಹೆಣ್ಣಾಗಿ ಹುಟ್ಟುತ್ತದೆ ಮಗು, ಆದ್ರೂ ಮುಂದೆ ಗಂಡಾಗ್ತದೆ ಅಂತ ಹೇಳಿದ್ದ. ಶಿಖಂಡಿನಿ ಅಂತ ಹೆಸರಿನಿಂದ ಆಕೆ ಹೆಣ್ಣು ಮಗಳಾಗಿ ಜನಿಸಿದ್ಲು. ಆಕೆಗೆ ಸಂಸ್ಕಾರಗಳನ್ನು ಮಾತ್ರ ಪುರುಷೋಚಿತವಾಗಿ ಮಾಡಿಸಿದ್ದ ಅಂತ ಅಲ್ಲಿ ಇದೆಲ್ಲ ಕೇಳಿ ಬರ್ತದೆ. 104, 105 ಈ ಶ್ಲೋಕಗಳಲ್ಲೆಲ್ಲ ಹೆಣ್ಣಾಗಿ ಹುಟ್ಟಿದ್ಲು, ಗಂಡಾಗಿ ಹುಟ್ಟಲಿಲ್ಲ. ಮುಂದೆ ಕೂಡ ತನ್ನ ಮದುವೆ ಆದ್ಮೇಲೂ ಕೂಡ, ಒಂದು ಹೆಣ್ಣಿನ ಜೊತೆಗೆ ಈ ಹೆಣ್ಣಿನ ಮದುವೆ ಆದ್ಮೇಲೂ ಕೂಡ ಪುರುಷ ದೇಹವೊಂದನ್ನ ಪ್ರವೇಶಿಸಿದಳು, ಬೇರೊಂದು ಪುರುಷನ ದೇಹವನ್ನ ಹೊರತು ತಂದೆ ತಾಯಿಂದ್ರಿಂದ ಅವಳಿಗೆ ಬಂದಂತಹ ಶರೀರ ಅದು ಪುರುಷ ಶರೀರವಾಗಿ ಬದಲಾವಣೆ ಹೊಂದಲಿಲ್ಲ ಅನ್ನೋದನ್ನು ಗಮನಿಸ್ಬೇಕು ನಾವು. ತಂದೆ ತಾಯಿಂದ್ರಿಂದ ಬಂದ ಶರೀರ ತುಂಬೂರು ಗಂಧರ್ವನ ಜೊತೆಗೆ ಹೋಗಿತ್ತು ಕೆಲವು ದಶಕಗಳ ಕಾಲ, ಈ ಶಿಖಂಡಿನಿ ಮರಣಿಸುವ ತನಕ. ಅವಳ ಶರೀರ ಪುರುಷ ಶರೀರವಾಗಲೇ ಇಲ್ಲ. ನಾಸ್ಯಾದೇಹ ಪುಂಸ್ತಮಾಪ. ಮತ್ತೆ ಅವಳು ಕೂಡ ಪುರುಷ ಜೀವನಿಲ್ಲದಂತಹ ಒಂದು ಪುರುಷ ಶರೀರದಲ್ಲಿ ತನ್ನ ಜೀವನವನ್ನು ನಡೆಸಲಿಲ್ಲ. ಒಂದು ಪುರುಷ ಜೀವ ಅಲ್ಲಿ ಒಳಗಿದ್ದೇ ಇತ್ತು, ಅದೇ ಆ ಗಂಧರ್ವ. ಆ ಮಾತನ್ನು ಹೇಳುವ ಮೂಲಕ 112ನೇ ಶ್ಲೋಕದಲ್ಲಿ ಸ್ತ್ರೀಯರಿಗೆ ಎಂದೂ ಪುರುಷತ್ವ ಬರೋದಿಲ್ಲ ಅಂತ ಹೇಳಿದ ಮಾತೇನಿದೆಯಲ್ಲ, ಆ ಮಾತಿಗೆ ಒಂದು ಸಣ್ಣ ತಿದ್ದುಪಡಿಯನ್ನ ಆಚಾರ್ಯರು ಸೂಚನೆ ಮಾಡ್ತಾರೆ. ಮತ್ತೆ ಅಂಬೆಯ ಕಥೆಗೂ ಆ ಅಗ್ನಿಪುತ್ರರ ಕಥೆಗೂ ಇರುವಂತಹ ವ್ಯತ್ಯಾಸವನ್ನು ಕೂಡ ಸೂಚನೆ ಮಾಡ್ತಾರೆ. ಅಗ್ನಿಪುತ್ರರು ಪುರುಷ ದೇಹವನ್ನು ಬಿಟ್ಟು ಸ್ತ್ರೀ ದೇಹವನ್ನು ಪಡ್ಕೊಂಡ್ರು, ಹಾಗೇನೆ ಸ್ತ್ರೀ ಸ್ವಭಾವವನ್ನು ಪಡ್ಕೊಂಡ್ರಲ್ಲ, ಅಲ್ಲಿ ಅವರಿಗೆ ಸ್ತ್ರೀ ಸ್ವಭಾವ ತಾನಾಗೇ ಬಂದಿತ್ತು ಹೊರತು ಆ ಸ್ತ್ರೀ ದೇಹದಲ್ಲಿ ಬೇರೆ ಯಾರೂ ಜೀವರು ಇರಲಿಲ್ಲ. ಅವರು ತಾವು ಒಬ್ಬೊಬ್ಬರೇ ಇದ್ರು ಆ ದೇಹದಲ್ಲಿ, ಒಂದು ದೇಹದಲ್ಲಿ ಒಬ್ಬ ಮಾತ್ರ. ಸ್ತ್ರೀಯಾಗಿ ವರ್ತಿಸಲಿಕ್ಕೆ ಭಗವಂತನ ಜೊತೆ ಪತ್ನಿಯರಾಗಿ ದೀರ್ಘಕಾಲ ಬದುಕಿದ್ದಷ್ಟು ಕಾಲ ಸ್ತ್ರೀಯಾಗಿ ವರ್ತಿಸಲಿಕ್ಕೆ ಸಹಾಯಕವಾಗಿ ಬೇರೊಂದು ಸ್ತ್ರೀ ಯಾವುದೂ ಅಲ್ಲಿ ಒಳಗಿರಲಿಲ್ಲ. ಮತ್ತೆ ಅವರಿಗೆ ಆ ಸ್ತ್ರೀ ದೇಹ ಬಂದದ್ದು ಕೂಡ ಅವರವರ ತಂದೆ ತಾಯಂದಿರಿಂದಲೇ ಬಂದಿತ್ತು. ಇದು ಆ ಅಗ್ನಿಪುತ್ರದ ಕಥೆಯ ವಿವರ. ಆದ್ರೆ ಶಿಖಂಡಿನಿಗೆ ಬೇರೆ ಯಾವುದೇ ಪುರುಷನ ಸಹಾಯ ಇಲ್ಲದೆ ಹೋಗಿದ್ದರೆ ಆ ಪುರುಷ ಸ್ವಭಾವವೇ ಬರ್ತಿರ್ಲಿಲ್ಲ. ಪುರುಷ ಸ್ವಭಾವ ಬರ್ಲಿಕ್ಕಾಗಿ ಅಲ್ಲಿ ಆ ತುಂಬೂರು ಗಂಧರ್ವನು ಕೂಡ ಒಳಗಿದ್ದ. ಮತ್ತೆ ಅವಳಿಗೆ ದೊರೆತಂತಹ ಪುರುಷನ ದೇಹ ಏನಿದೆ ಅದು ತಂದೆ ತಾಯಂದಿರಿಂದ ಬಂದಿದ್ದಲ್ಲ, ಗಂಧರ್ವನ ದೇಹ ಅದು ತಂದೆ ತಾಯಂದಿರಿಂದ ಬಂದಿರಬಹುದಾದ ದೇಹಕ್ಕೆ ಸದೃಶ ಮಾತ್ರ ಆಗಿತ್ತು ಅನ್ನೋದನ್ನು ಗಮನಿಸಬೇಕು. ಅದಕ್ಕಾಗಿ ಸ್ತ್ರೀಣಾಂ ನೈವಹಿ ಪುಂಸ್ತಂ ಸ್ಯಾತ್ ಅಂತಂದ್ರೆ 112ನೇ ಶ್ಲೋಕಕ್ಕೆ ಈ ಥರದ ತಿದ್ದುಪಡಿಯ ಜೊತೆಗೆ ನಾವು ಅರ್ಥ ಓದ್ಕೋಬೇಕು. ಸ್ತ್ರೀಯರಿಗೆ ಬೇರೊಬ್ಬ ಪುರುಷನ ಸಾನ್ನಿಧ್ಯ ಅಲ್ಲಿ ಇಲ್ಲದೆ ಹೋದ್ರೆ ಪುಂಸ್ತು ಬರೋದಿಲ್ಲ. ಬೇರೊಬ್ಬ ಪುರುಷ ಆಕೆ ಜೊತೆ ಇದ್ದರೆ ಒಂದು ಯಾವ್ದಾದ್ರು ದೇಹದಲ್ಲಿ ಅವಳು ಪುರುಷನಂತೆ ವ್ಯವಹರಿಸಬಹುದು ಅಂತ ಆ ಶಬ್ದಕ್ಕೆ ಅರ್ಥ ಮಾಡ್ಕೊಂಡು ನೋಡ್ಬೇಕು. ಹೀಗೆ ಅಗ್ನಿಪುತ್ರರ ಕಥೆಗೂ ಅಂಬೆಯ ಕಥೆಗೂ ವ್ಯತ್ಯಾಸ. ಮತ್ತೊಂದು ಬಾರಿ ಆ ವ್ಯತ್ಯಾಸವನ್ನು ನೀವು ಗಮನಿಸಲಿಕ್ಕಾಗಿ ಹೇಳ್ತೇನೆ. ಅಗ್ನಿಪುತ್ರರಿಗೆ ಸ್ತ್ರೀ ಸ್ವಭಾವ ಏನ್ ಬಂತು
ಆ ಸ್ತ್ರೀ ಸ್ವಭಾವ ಬರಲಿಕ್ಕೆ ಕಾರಣ ಆಯಾ ಜೀವ ಮಾತ್ರ. ಅಲ್ಲೊಂದು ಬೇರೆ ಯಾವುದೇ ಸ್ತ್ರೀ ಜೀವ ಒಳಗಿರ್ಲಿಲ್ಲ. ಮತ್ತೆ ಅವರವರಿಗೆ ಬಂದಂತಹ ಸ್ತ್ರೀ ದೇಹ ಏನಿತ್ತು, ಭೌತಿಕವಾದ ದೇಹ, ಅದು ಆಯಾ ತಂದೆ ತಾಯಿಂದಲೇ ಬಂದದ್ದು. ಆದ್ರೆ ಅಂಬೆಗೆ ಮಾತ್ರ ಸಿಕ್ಕ ಪುರುಷ ದೇಹ ಅವಳ ತಂದೆ ತಾಯಿಂದರಿಂದ ಬಂದದ್ದಲ್ಲ. ಅದು ಗಂಧರ್ವನಿಂದ ಬಂದಂತ ಗಂಧರ್ವ ಲೋಕದ ಶರೀರ ಅದು. ಮತ್ತೆ ಅವಳು ಪುರುಷನಾಗಿ ಏನು ಬದುಕಿದಳು ಜೀವಮಾನ ಪೂರ, ಆ ಸ್ವಭಾವಕ್ಕೂ ಕೂಡ ಅದು ಅವಳ ಸ್ವಾಭಾವಿಕವಾದ ತನ್ನ ಒಬ್ಬಳಿಂದಲೇ ಬಂದ ಸ್ವಭಾವ ಅಲ್ಲ. ಅದು ಪುರುಷನಾದಂತಹ ಗಂಧರ್ವ ಅಲ್ಲಿ ಒಳಗಿದ್ದರಿಂದ ಅವನ ಸಹಾಯದಿಂದಾಗಿ, ಅವನ ಸಾನ್ನಿಧ್ಯದಿಂದಾಗಿ ಇವಳಿಗೂ ಕೂಡ ಪುರುಷ ಸ್ವಭಾವ ಬಂತು ಅಂತ. ಇವೆಲ್ಲ ಶ್ಲೋಕಗಳನ್ನು ನೋಡುವುದಕ್ಕಿಂತ ಮುಂಚೆ ಕೆಲವು ಜೊತೆ ಇದನ್ನ ಸಮಾಲೋಚಿಸುವಾಗ ಹೀಗೂ ಒಂದು ಪ್ರಶ್ನೆ ಬಂದಿತ್ತು. ಈ ಶಿಖಂಡಿನಿ ಇಷ್ಟು ದಿವಸ ಸ್ತ್ರೀಯಾಗಿದ್ದವಳು ಗಂಧರ್ವನಿಂದ ದೇಹ ಬಂದ ಮೇಲೆ ತನ್ನ ಪತ್ನಿಯ ಜೊತೆಗೆ ಒಂದು ಜೀವನವನ್ನು ನಡೆಸಿದ್ಲಲ್ಲ. ಆ ಜೀವನ ನಡೆಸಿದಾಗ ಆ ಇಡೀ ಜೀವಮಾನ ಪೂರ 70-80 ವರ್ಷ ಕಾಲ ಏನು ಬದುಕಿದ್ದಿರ್ತದಲ್ಲ, ಆ ಜೀವಮಾನದಲ್ಲಿ ಯಾವ್ಯಾವ ಕಾಲದಲ್ಲಿ ಅವಳು ಪುರುಷಳಾಗಿ ವರ್ತಿಸ್ತಾ ಇದ್ಲು, ಯಾವ ಕಾಲದಲ್ಲಿ ಸ್ತ್ರೀಯಾಗಿ ವರ್ತಿಸ್ತಾ ಇದ್ಲು, ಯಾವ ಪ್ರಸಂಗಗಳಲ್ಲಿ ಸ್ತ್ರೀಯಾಗಿ ವರ್ತಿಸ್ತಿದ್ಲು, ಯಾವ ಪ್ರಸಂಗಗಳಲ್ಲಿ ಪುರುಷನಾಗಿ ವರ್ತಿಸ್ತಿದ್ಲು ಅಂತೆಲ್ಲ ನನಗೆ ಕೆಲವು ಜಿಜ್ಞಾಸೆಗಳು ಬಂದು ನಿರ್ಣಯ ಅದನ್ನ ಪೂರ್ಣವಾಗಿ ನಿಖರವಾಗಿ ಏನು ಹೇಳೋದಿಲ್ಲ. ಆದ್ರೂ ಅವಳಿಗೆ ಪುರುಷ ದೇಹ ಮತ್ತು ಪುರುಷ ಸ್ವಭಾವ ಬಂದ ಬಳಿಕ ಇಡೀ ಜೀವಮಾನ ಪೂರ ತಾನು ಸ್ತ್ರೀ ಅನ್ನುವುದು ಮರೆತೇ ಹೋಗುವಷ್ಟು ಅಲ್ಲಿ ಪುರುಷನಾದಂತಹ ಗಂಧರ್ವನ ಸನ್ನಿಧಾನದ ಕಾರಣದಿಂದಾಗಿ ತಾನು ಸ್ತ್ರೀ ಅನ್ನುವುದನ್ನು ಪೂರ್ಣವಾಗಿ ಮರೆತು ಪುರುಷನಂತೆಯೇ ವ್ಯವಹರಿಸಿದ್ಲು. ಯಾವ ಪ್ರಸಂಗ ಅಂತ ಶಬ್ದ ಯಾಕೆ ಪ್ರಯೋಗ ಮಾಡಿದೆ ಅಂದ್ರೆ, ಇದನ್ನೆಲ್ಲ ಕೆಲವ್ರ ಜೊತೆ ಜಿಜ್ಞಾಸೆಗೆ ಒಳಪಡಿಸಿದ್ದೆ ನಾನು. ಆ ಶಿಖಂಡಿನಿ ತನ್ನ ಪತ್ನಿಯ ಜೊತೆಗೆ ಮುಂದೆ ದಾಂಪತ್ಯ ಜೀವನವನ್ನು ಕೂಡ ನಡೆಸಿದ. ಆ ದಾಂಪತ್ಯ ಸುಖ ಇತ್ಯಾದಿಗಳನ್ನ ಅನುಭವಿಸಿದ್ಲಲ್ಲ ಆ ಶಿಖಂಡಿನಿ, ಮುಂದೆ ಶಿಖಂಡಿ ಆದವಳು. ಆ ದಾಂಪತ್ಯ ಸುಖ ಆಗಿದ್ದು ಯಾರಿಗೆ ಅಂತ ಒಂದು ಜಿಜ್ಞಾಸೆ ನನಗೆ ಬಂದಿತ್ತು. ಇದನ್ನೆಲ್ಲ ಯಾಕೆ ಜಿಜ್ಞಾಸೆ ಮಾಡಬೇಕಾಯ್ತು ಅಂತಂದ್ರೆ, ಸ್ವಭಾವ ಅಂದ್ರೆ ಏನು, ಅಂಶೇನ ಪುಂಸ್ವಭಾವಾರ್ಥಂ ಅಂತ ಈಗೆಲ್ಲ ಆಚಾರ್ಯ ಶಬ್ದ ಪ್ರಯೋಗ ಮಾಡಿದ್ದಾರಲ್ಲ, ಆ ಶಬ್ದಗಳಿಗೆ ಏನ್ ಅರ್ಥ ಅನ್ನೋದನ್ನೆಲ್ಲ ನೋಡುವಾಗ ಈ ಜಿಜ್ಞಾಸೆಯು ಕೂಡ ಸಹಜವಾಗಿ ಬಂತು. ದಾಂಪತ್ಯ ಸುಖ ದೊರೆತದ್ದು ಆ ಶಿಖಂಡಿನಿಗೋ ಅಥವಾ ಅಲ್ಲೊಳಗಿರುವಂತಹ ತುಂಬೂರು ಗಂಧರ್ವನಿಗೋ ಅಂತ ಒಂದು ಬಾರಿ ನನಗೂ ಗೊಂದಲ ಆಯ್ತು. ತುಂಬೂರು ಗಂಧರ್ವನಿಗೆ ಆ ದಾಂಪತ್ಯ ಸುಖ ದೊರೆತದ್ದಾಗಿದ್ರೆ, ಆ ಶಿಖಂಡಿನಿಯ ಪತ್ನಿ ಕೂಡ ತುಂಬೂರು ಗಂಧರ್ವನ ಜೊತೆಗೇನೆ ದಾಂಪತ್ಯ ನಡೆಸಿದ್ದಾಳೆ ಅಂತಾಯ್ತು. ವಿವಾಹ ಆಗಿದ್ದು ಶಿಖಂಡಿನಿ ಅಥವಾ ಶಿಖಂಡಿಯ ಜೊತೆಗೆ, ದಾಂಪತ್ಯ ನಡೆಸಿದ್ದು, ದಾಂಪತ್ಯ ಸುಖ ಪಡೆದದ್ದು ಮತ್ತೊಬ್ಬನಿಂದ. ಇದು ಅನುಚಿತ ಆಗ್ತದಲ್ಲ, ಇದೊಂದು ರೀತಿಯಾದ ವ್ಯಭಿಚಾರ ಆಗಿಬಿಡ್ತದಲ್ಲ ಅಂತ ಒಂದು ಗೊಂದಲ ನನಗೆ ಹುಟ್ಟಿತ್ತು. ಆದ್ರೆ ನಾವು ಅದನ್ನ ಆ ಶ್ಲೋಕಗಳನ್ನೆಲ್ಲ ಸರಿಯಾಗಿ ಗಮನಿಸಿದ ಮೇಲೆ ಅಂಶೇನ ಪುಂಸ್ವಭಾವಾರ್ಥಂ ಪೂರ್ವದೇಹೇ ಸಮಾಸ್ಥಿತ ಅನ್ನುವಂಥ ಈ ಶಬ್ದವನ್ನ, ಆ ಶ್ಲೋಕಾರ್ಧವನ್ನು ಗಮನಿಸಿದ ಮೇಲೆ ಆ ಸಂಶಯಗಳೆಲ್ಲ ಪರಿಹಾರ ಕಂಡು ಆ ದಾಂಪತ್ಯ ಸುಖವನ್ನು ಪಡೆದು ದಾಂಪತ್ಯ ಕ್ರಿಯೆ ನಡೆಸಿದ್ದೆಲ್ಲವೂ ಕೂಡ ಆ ಸ್ತ್ರೀ ಜೀವವೇ. ಆದ್ರೆ ಆ ಸ್ತ್ರೀ ಜೀವ ಪೂರ್ಣವಾಗಿ ತನ್ನ ಸ್ತ್ರೀತ್ವವನ್ನೇ ಮರೆತು ಬಿಟ್ಟಿತ್ತು ಅಂತ ಕಾಣಿಸ್ತದೆ ಆ ಜೀವಮಾನದ ಉದ್ದಕ್ಕೂ. ನಡುವೆ ಯಾವಾಗಾದ್ರೂ ತಾನು ಪುರುಷನಾಗಿದ್ದೇನೆ ಅಂತ, ತಾನು ಸ್ತ್ರೀ ಆಗಿದ್ದೇನೆ ಪುರುಷನಲ್ಲ ಅಂತ ಅವಳಿಗೆ ಏನಾದ್ರು ನೆನಪಿಗೆ ಬರ್ತಿತ್ತ, ಇಷ್ಟನ್ನು ನಾನು ಆಲೋಚನೆ ಮಾಡಿದೆ. ಇದೆಲ್ಲ ಯಾಕೆ ಹೀಗೆ ಅಂತಂದ್ರೆ, ದೇವತೆಗಳು ಈ ಭೂಲೋಕಕ್ಕೆ ಹುಟ್ಟಿ ಬಂದಾಗ ತಾನು ಮೂಲತಃ ಯಾರ ಅವತಾರ ಅಂತ ಅನ್ನೋದನ್ನ ಕೆಲವು ಬಾರಿ ಮರೆತು ಬಿಡ್ತಾರೆ. ಮತ್ತೊಬ್ರು ಯಾರಾದ್ರೂ ಅದನ್ನ ಕೆಲವು ಬಾರಿ ಅವರಿಗೆ ತಿಳಿಸ್ಬೇಕಾಗ್ತದೆ. ದೇವತೆಗಳಲ್ಲಿ ಮೇಲಿನ ದೇವತೆಗಳೇನಿರ್ತಾರಲ್ಲ ಅವರಿಗೆ ಇಂಥ ವಿಸ್ಮರಣ ಕಡಿಮೆ. ಕೆಳಗೆ ಬಂದಂತಹ ದೇವತೆಗಳಿಗೆ ಇಂಥ ವಿಸ್ಮರಣದ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದ್ರೆ ಕೆಲವು ಬಾರಿ ನೆನಪು ಮಾಡ್ಕೊಳ್ತಾರೆ, ಕೆಲವು ಬಾರಿ ಮರ್ತು ಹೋಗ್ತದೆ. ಅದರಂತೆ ಈ ಅಂಬೆಗೂ ಕೂಡ, ಈ ಶಿಖಂಡಿನಿಗೂ ಕೂಡ ತಾನು ಹಿಂದೆ ಸ್ತ್ರೀಯೇ ಆಗಿದ್ದೆ ಅನ್ನೋದು ಕದಾಚಿತ್ ನೆನಪಿಗೆ ಬರ್ತಿತ್ತ
ಅಂತ ಹೀಗೊಂದು ಆಲೋಚನೆನೂ ಬರ್ತದೆ. ಅಷ್ಟೆಲ್ಲ ಸೂಕ್ಷ್ಮ ಅಂಶಗಳ ಬಗ್ಗೆ ಆಚಾರ್ಯರು ನಿರ್ಣಯ ಏನು ಕೊಟ್ಟಿಲ್ಲ. ಅಂತೂ ಪುರುಷನಾಗಿ ವರ್ತಿಸಿದ, ತನ್ನ ಸ್ತ್ರೀತ್ವವನ್ನೇ ಮರೆತು ಪುರುಷನಾಗಿ ವರ್ತಿಸಿದ. ಯಾವಾಗಾದ್ರೂ ಒಮ್ಮೆ ಸ್ತ್ರೀತ್ವದ ನೆನಪು ಬರ್ತಿತ್ತ ಅಂದ್ರೆ ಅದು ಇಲ್ಲ ಅಂತ ಹೇಳ್ಬಹುದು. ಯಾವಾಗೂ ನೆನಪಿಗೆ ಬರದೇ ಇರುವಷ್ಟು ಒಂದು ಬದಲಾವಣೆ ಅವನಲ್ಲಿ ತಾತ್ಕಾಲಿಕವಾದಂತಹ ಬದಲಾವಣೆ ಆಗಿತ್ತು. ಯಾಕೆಂದ್ರೆ ತುಂಬುರು ಗಂಧರ್ವನೇ ಅಲ್ಲಿ ಒಳಗಿದ್ದ. ಅವನು ಒಳಗಿದ್ದದ್ರಿಂದಾಗಿ ಅಂಥದೊಂದು ನಿಯಂತ್ರಣವನ್ನ ಆತ ಈ ಜೀವದ ಮೇಲೆ, ಈ ಸ್ತ್ರೀ ಜೀವದ ಮೇಲೆ ಸಾಧಿಸಿದ್ದ. ನಮಗಿದು ಅನೇಕ ಬಾರಿ ಕಂಡು ಬರ್ತದೆ, ಬೇರೆ ಬೇರೆ ಕಡೆ ನಾವು ಇದನ್ನು ನೋಡಿರ್ತೀವಿ. ಒಂದು ಶರೀರದಲ್ಲಿ, ಯಾವ್ದಾದ್ರು ಒಂದು ಶರೀರದಲ್ಲಿ ಭೂತ ಒಂದು ಹೊಕ್ಕಾಗ ಆ ಶರೀರ ಸಾಮಾನ್ಯವಾಗಿ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ, ಆ ವ್ಯಕ್ತಿ ಏನು ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಕೆಲಸಗಳನ್ನೆಲ್ಲ ಭೂತ ಮಾಡಿಸಿಬಿಡ್ತದೆ. ವಿಪರೀತ ತಿನ್ನಿಸ್ತದೆ, ವಿಪರೀತ ಕುಡಿಸ್ತದೆ, ಮತ್ತೆ ಕೆಲವು ಬಾರಿ ಬೇರೆ ಬೇರೆ ಸಾಮಾನ್ಯ ಜೀವಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಕೆಲಸಗಳನ್ನು ಕೂಡ ಮಾಡಿಸ್ತದೆ. ಇದು ಒಳಗೆ ಹೊಕ್ಕಂತಹದ್ದು ದುಷ್ಟಶಕ್ತಿಯೂ ಆಗಿರಬಹುದು, ಕದಾಚಿತ್ ಯಾವುದೋ ದೈವಿ ಶಕ್ತಿಯೂ ಕೂಡ ಆಗಿರಬಹುದು. ಅನೇಕ ಕಡೆ ಇಂಥದ್ದೆಲ್ಲ ಕಂಡು ಬರ್ತದೆ. ದೇವರ ಮೈ ಮೇಲೆ ಬಂದು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ದೇವರು ಬಂದಿರಬಹುದು, ಅಥವಾ ದೇವರ ಪ್ರತಿನಿಧಿಯಾಗಿ ಮತ್ತೊಂದು ಯಾವುದಾದ್ರೂ ಸಾತ್ವಿಕ ಶಕ್ತಿಯೇ ಬಂದಿರಬಹುದು. ಯಾವ್ದಾದ್ರು ಬಂದು ಒಂದು ದೇವಾಲಯ ಇಂತಹ ಪ್ರಸಂಗಗಳಲ್ಲೆಲ್ಲ ನಡೆಯುವಂತಹ ಒಂದು ಮುಂದಿನ ಘಟನೆಗಳನ್ನೆಲ್ಲ ಅವು ವರ್ಣನೆ ಮಾಡ್ತವೆ. ಸಾಮಾನ್ಯವಾಗಿ ಆ ವ್ಯಕ್ತಿಗೆ, ಯಾರ ಮೇಲೆ ದೇವರು ಬಂದಿರ್ತದಲ್ಲ ಆ ವ್ಯಕ್ತಿಗೆ ಬೇರೆ ಪ್ರಸಂಗಗಳಲ್ಲಿ ಅಂತ ಶಕ್ತಿಯೇ ಕಂಡು ಬಂದಿರೋದಿಲ್ಲ. ಆದ್ರೆ ಈ ಒಂದು ಪ್ರಸಂಗಗಳಲ್ಲಿ ಮಾತ್ರ ದೇವರ ಮೈ ಮೇಲೆ ಬಂದಾಗ ಅಪೂರ್ವವಾದಂತಹ ಒಂದು ಶಕ್ತಿ ಅಲ್ಲಿ ಪ್ರಕಟೀಕೃತ ಆಗಿ ಯಾವ ಸಮಾಜಕ್ಕೆ ಬೇಕಾದಂತಹ ಸೂಚನೆಗಳನ್ನು ಕೊಡ್ತಿರ್ತಾನೆ. ನಾವಿದು ನೋಡಿದ್ದೇವೆ, ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಅದು ದಾಖಲಾಗಿದೆ. ಆಚಾರ್ಯರು ಮುಂದೆ ಹುಟ್ಟುವವರಿದ್ದಾರೆ, ಮಧ್ವಾಚಾರ್ಯರು ಮುಂದೆ ಹುಟ್ಟುವವರಿದ್ದಾರೆ ಅನ್ನೋದನ್ನ ಒಬ್ಬ ಅಮಾಯಕನಾದಂತಹ ಒಬ್ಬ ಸಾಮಾನ್ಯ ಮನುಷ್ಯನ ಮೇಲೆ ಭಗವಂತ ಬಂದು ಆ ವಿಷಯವನ್ನು ತಿಳಿಸಿದ ಈ ಜಗತ್ತಿಗೆ ಅಂತ ಕಂಡು ಬರ್ತದೆ. ತತ್ಪ್ರೀತಯೇ ರಜತಪೀಠ ಪುರಾಧಿವಾಸಿ ದೇವೋ ವಿವೇಶ ಪುರುಷಂ ಶುಭ ಸೂಚನಾಯ. ರಜತಪೀಠದ ಅಧಿಪತಿಯಾದಂಥ ಆ ಅನಂತಾಸನ ದೇವರು ಒಬ್ಬ ವ್ಯಕ್ತಿಯನ್ನ ಹೊಕ್ಕು ಅವನ ಮೂಲಕ ಒಂದು ಜಾತ್ರೆ ಪ್ರಸಂಗದಲ್ಲಿ ಇಂಥದ್ದು ಸೂಚನೆ ಕೊಡಿಸಿದ ಅಂತ ಮಧ್ವವಿಜಯದಲ್ಲಿ ಕೇಳಿ ಬರ್ತದೆ. ಆವಿಷ್ಟವಾನ್ ಅಕುಶಲಂ ಪುರುಷಂ ಪ್ರಕೃತ್ಯ ಅಕುಶಲ. ಸ್ವಾಭಾವಿಕವಾಗಿ ಆ ವ್ಯಕ್ತಿಗೆ, ಯಾವ ವ್ಯಕ್ತಿಯ ಮೇಲೆ ಈ ದೇವರು ಬಂದಿತ್ತಲ್ಲ ಆ ವ್ಯಕ್ತಿಗೆ ಅಂಥ ಕೌಶಲ ಅದೆಲ್ಲ ಏನೂ ಇರಲಿಲ್ಲ. ಸಾಮಾನ್ಯವಾದ ಮನುಷ್ಯ ಅವನು. ಪ್ರತ್ಯಾಯೇನ್ ನಿಜ ಜನಾನ್ ನಿತರಾಮ್ ಅನೃತ್ಯತ. ಒಂದು ಧ್ವಜಸ್ತಂಭದ ಮೇಲೆ ಹತ್ತಿ, ದೇವಾಲಯದ ಧ್ವಜಸ್ತಂಭದ ಮೇಲೆ ಹತ್ತಿ ಅಲ್ಲಿ ಕುಣಿದ ಅವನು ಆ ತುದಿಯಲ್ಲಿ. ಆ ಮೂಲಕ ಜನರಿಗೆಲ್ಲ ಈತನ ಬಗ್ಗೆ ಗಮನ ಬಂದಾಗ ಮುಂದೆ ಇಂಥ ಒಂದು ವಿಶಿಷ್ಟನಾದ ವ್ಯಕ್ತಿ ಹುಟ್ಟುವವನಿದ್ದಾನೆ, ಅವನು ಈ ಜಗತ್ತಿಗೆ ತತ್ವಬೋಧೆಯನ್ನು ಮಾಡ್ತಾನೆ ಅಂತ ಹೇಳಿದ ಪ್ರಸಂಗ ಅಲ್ಲಿ ಕೇಳಿ ಬರ್ತದೆ. ಈಗ ನಾವು ಕೇಳಿದ ಶಕ್ತಿ ಸಾತ್ವಿಕ ಶಕ್ತಿ. ಸ್ವಯಂ ಅನಂತಾಸನನೇ ಆ ಪುರುಷನ ಮೇಲೆ ಪ್ರವೇಶ ಮಾಡಿದಂತಹ ಘಟನೆ. ಮತ್ತೊಂದು ಕಥಾ ಅಲ್ಲೇ ಮಧ್ವವಿಜಯದಲ್ಲಿ 2ನೇ ಸರ್ಗದಲ್ಲಿ ಕೇಳಿ ಬರ್ತದೆ. ಆಚಾರ್ಯರು ಚಿಕ್ಕ ಮಗುವಾಗಿದ್ದಾಗ ಅವರನ್ನ ಪಾಜಕ ಕ್ಷೇತ್ರದಿಂದ ಉಡುಪಿಗೆ ತೆಗೆದುಕೊಂಡು ಹೋಗಿ ಭಗವಂತನ ದರ್ಶನ ಮಾಡಿಸ್ಲಿಕ್ಕೆ ಅಂತ ಅವರ ತಂದೆ ತಾಯಿಯಂದರು ಅಪೇಕ್ಷೆ ಪಟ್ಟಿದ್ರು. ಅಲ್ಲಿಂದ ಮರಳಿ ಬರುವಾಗ ಒಂದು ಯಾವುದೋ ಪಿಶಾಚ, ದುಷ್ಟ ಶಕ್ತಿ ಅಲ್ಲಿ ಇವರ ಗುಂಪಿನಲ್ಲಿದ್ದಂತಹ ಒಬ್ಬ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡಿತ್ತು. ಆತ ರಕ್ತ ಕಾರಿಕೊಂಡು ಕಷ್ಟಪಟ್ಟ. ಚಿಕ್ಕ ಮಗುವಿಗೇನು ಬಾಧೆ ಆಗ್ಲಿಲ್ವಲ್ಲ ಅಂತ ಇವರೆಲ್ಲ ಆಶ್ಚರ್ಯಪಟ್ರು. ಭೂತ ಪ್ರೇತ ಪಿಶಾಚಗಳ ಬಾಧೆ ಎಲ್ಲ ಅನೇಕ ಬಾರಿ ಬಾಲಗ್ರಹಗಳ ರೂಪದಿಂದ ಚಿಕ್ಕ ಮಕ್ಕಳಿಗೆ ಆಗ್ತಿರ್ತದೆ, ಅಂತೂ ಈ ಮಗುವಿಗೇನು ಆಗ್ಲಿಲ್ವಲ್ಲ ಅಂತ ಅವ್ರು ಸಮಾಧಾನ ಪಟ್ರು. ಆಗ ಆ ಒಂದು ಗ್ರಹ ಅದು ಈ ಪರಿವಾರದಲ್ಲಿದ್ದಂತಹ ಒಬ್ಬ ವ್ಯಕ್ತಿಯ ಮೇಲೆ ಪ್ರವೇಶಿಸಿತು. ಪ್ರವೇಶ ಮಾಡಿ ಹೀಗೆ ಹೇಳಿತು, ನಿಮ್ಮ ಜೊತೆಗಿರುವಂತಹ ಮಗು
ಸಾಮಾನ್ಯವಾದ ಮಗು ಅಲ್ಲ ಇದು. ಸಾಮಾನ್ಯವಾಗಿ ಇಂಥ ಸಾಯಂಕಾಲದ ರಾತ್ರಿ ಹೊತ್ತಿನಲ್ಲಿ ಪ್ರವೇಶ ಮಾಡುವ ಯಾರನ್ನೂ ಕೂಡ ನಾವು ಕೊಂದು ಹಾಕ್ಲಿಕ್ಕೆ ಸಮರ್ಥರು. ಆದ್ರೆ ನಿಮ್ ಜೊತೆಗಿರುವಂತಹ ಮಗು ಚಿಕ್ಕ ಮಗು ಅಂತ ನೀವು ತಿಳ್ಕೊಂಡಿದ್ದೀರಿ, ಅದು ಲೋಕೇಶ್ವರ. ಅದು ಮುಖ್ಯ ಪ್ರಾಣನ ಅವತಾರಭೂತವಾದಂತಹ ಮಗು. ಅದಿಲ್ಲದೆ ಹೋದ್ರೆ ಇಷ್ಟೊತ್ತಿಗೆ ನಿಮ್ ಕಥೆ ಎಲ್ಲ ಮುಗಿದು ಹೋಗಿರ್ತಿತ್ತು ಅಂತ ಆ ಒಂದು ದುಷ್ಟಗ್ರಹ, ಮಹಾಗ್ರಹ ಅಲ್ಲಿ ಬಂದಂತಹ ಒಬ್ಬ ವ್ಯಕ್ತಿಯ ಮೇಲೆ ಪ್ರವೇಶ ಮಾಡಿ ಇದೆಲ್ಲವನ್ನು ಹೇಳಿತು ಅಂತ ಕೇಳಿಬರ್ತದೆ. ಹೀಗೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಇವತ್ತಿಗೂ ಕೂಡ ಅಲ್ಲಲ್ಲಿ ವಿರಳವಾದ ಉದಾಹರಣೆಗಳು ಕಂಡು ಬರ್ತಿರ್ತವೆ. ವಿಪರೀತವಾಗಿ ತಿನ್ನುವುದು, ಬೇರೆ ಬೇರೆ ವಿಚಿತ್ರವಾದ ಕೆಲಸಗಳನ್ನು ಮಾಡುವುದೆಲ್ಲವನ್ನು ಅಂತ ಮತ್ತೊಂದು ಜೀವದ ಪ್ರವೇಶದಿಂದಾಗಿ ವ್ಯಕ್ತಿ ಮಾಡಿಬಿಡ್ತಾನೆ. ಹಾಗೆ ತುಂಬೂರು ಗಂಧರ್ವನ ಒಂದು ಪ್ರವೇಶದಿಂದಾಗಿ ಈ ಸ್ತ್ರೀ ಪುರುಷನಂತೆ ವರ್ತಿಸಿದಳು. ದಾಂಪತ್ಯ ಕ್ರಿಯೆ ನಡೆಸಿದವಳು, ತನ್ನ ಪತ್ನಿಯ ಜೊತೆಗೆ ದಾಂಪತ್ಯ ಕ್ರಿಯೆ ನಡೆಸಿದವಳು, ಮತ್ತೆ ಆ ದಾಂಪತ್ಯ ಸುಖವನ್ನ ಅನುಭವಿಸಿದವಳು ಕೂಡ ಇದೇ ಶಿಖಂಡಿನಿ. ಆದ್ರೆ ಅವಳಿಗೆ ಶಿಖಂಡಿ ಅಂತ ಹೆಸರಿತ್ತು. ಈ ಶಿಖಂಡಿನಿ ಮುಂದೆ ಶಿಖಂಡಿ ಏನಾದ್ನಲ್ಲ, ಅವನ ಪತ್ನಿ ದಶಾರಣ ದೇಶದ ಹಿರಣ್ಯವರ್ಮನ ಮಗಳು. ಅವನಿಗೆ ಕ್ಷತ್ರದೇವ ಮತ್ತು ವೃಕ್ಷದೇವ ಅಂತಿಬ್ರು ಮಕ್ಕಳು ಕೂಡ ಇದ್ರು. ಹೀಗೆ ಮಕ್ಕಳನ್ನು ಪಡ್ಕೊಂಡು ಸಾರ್ಥಕವಾದಂತಹ ದಾಂಪತ್ಯ ಜೀವನವನ್ನ ಆತ ನಡೆಸಿದ್ದ. ಆದ್ರೆ ನಮಗೆ ಈ ಯಾವ ಸೂಕ್ಷ್ಮ ವಿಷಯಗಳ ಬಗ್ಗೆನೂ ಕೂಡ ಜ್ಞಾನ ಇಲ್ಲದ ಕಾರಣದಿಂದಾಗಿ ಅನೇಕ ಕಡೆ ದೃಶ್ಯ ಮಾಧ್ಯಮಗಳಲ್ಲಿ, ಕಾವ್ಯ ನಾಟಕ ಇತ್ಯಾದಿ ಕಡೆಗಳಲ್ಲಿ ಆ ಶಿಖಂಡಿಯನ್ನ ಪರಿಪೂರ್ಣ ಗಂಡಸು ಅಲ್ಲ ಅನ್ನುವ ರೀತಿಯಲ್ಲಿ ಅವನು ವೇಷಭೂಷಣ ಇತ್ಯಾದಿ ಹಾಕಿ ಚಿತ್ರಿಸಿರ್ತಾರೆ. ಇನ್ನು ಕೆಲವರಂತೂ ಆತ ಸ್ತ್ರೀಯಾಗಿಯೇ ಇದ್ದು ಭೀಷ್ಮನ ವಧಕ್ಕೆ ಕಾರಣನಾದ ಅನ್ನುವುದನ್ನ ತೋರಿಸಿದಂತೆ ಕಾಣುತ್ತಾರೆ ಕೆಲವರು. ಅದೆಲ್ಲವೂ ನಿರಾಧಾರವಾದದ್ದು. ಸ್ತ್ರೀಯಾಗಿ ಇದ್ದವನು ಪುರುಷ ದೇಹವನ್ನು, ಪುರುಷ ಸ್ವಭಾವವನ್ನು ಪಡೆದ ರತಿಪುತ್ರ ಫಲಾಹ ದಾರಾಹ ಅಂತ ಹೇಳಿದಂತೆ ದಾಂಪತ್ಯ ಸುಖವನ್ನು ಅನುಭವಿಸಿದ್ದ, ದಾಂಪತ್ಯ ಜೀವನವನ್ನ, ಮಕ್ಕಳನ್ನು ಕೂಡ ಪಡ್ಕೊಂಡಿದ್ದ. ಇದು ಆ ಸ್ತ್ರೀ ಜೀವಕ್ಕೆ ಆದಂಥ ಎಲ್ಲ ಅನುಭವಗಳು. ಶಿಖಂಡಿ ಅಥವಾ ಶಿಖಂಡಿನಿಯ ಹಾಗೆ ಅಗ್ನಿಪುತ್ರರ ಕಥೆಯನ್ನು ನೋಡಿದ್ದೇವೆ. ಮತ್ತೊಂದು ಅಂಥದ ಉದಾಹರಣೆ ನಾವು ಹಿಂದೆ ನೋಡಿದ್ದೇವೆ. ಇದನ್ನು ಕೂಡ ಮನುವಿನ ಮಗಳು ಇಲಾ ಮೊದಲು ಹೆಣ್ಣಾಗಿ ಹುಟ್ಟಿಬಿಟ್ಟಿದ್ಲು. ಆದ್ರೆ ರಾಜನಿಗೆ ಗಂಡು ಮಗು ಬೇಕಾಗಿತ್ತು. ಋಷಿಗಳ ಪುರೋಹಿತರ ಪ್ರಯತ್ನದಿಂದ ಅದು ಗಂಡಾಯಿತು. ಮತ್ತೆ ಶಿವನ ಶಾಪ ಇದ್ದ ಒಂದು ವನವನ್ನು ಪ್ರವೇಶಿಸಿ ಮತ್ತೆ ಹೆಣ್ಣಾಯಿತು. ಮುಂದೆ ಬುಧನ ಸಂಘದಿಂದ ಪುರೂರವ ಅಲ್ಲಿ ಹುಟ್ಟಿದ, ಅದೊಂದು ಕಥೆ ಕೇಳಿದ್ದೇವೆ. ಮೂಲತಃ ಆತನು ಪುರುಷನೇ ಆಗಿದ್ದವನು ಹೀಗೆ ಸ್ತ್ರೀ ಸ್ವಭಾವ ಮತ್ತು ಸ್ತ್ರೀ ದೇಹವನ್ನು ಪಡ್ಕೊಂಡಂತಹ ಒಂದು ಕಥಾ ಅದು. ಮತ್ತೊಂದು ಕಥಾ ಅರ್ಜುನನು ಕೂಡ ಮೂಲತಃ ಪುರುಷನೇ. ಆದ್ರೆ ಆತನಿಗೆ ಊರ್ವಶಿಯ ಶಾಪ ಇತ್ತು, ಅದು ನಮಗೆಲ್ಲ ಗೊತ್ತಿದೆ. ಆ ಊರ್ವಶಿಯ ಶಾಪ ಅಜ್ಞಾತವಾಸದ ಪ್ರಸಂಗದಲ್ಲಿ ಆತನಿಗೆ ಸಹಾಯಕವಾಯಿತು. ಆ ಅಜ್ಞಾತವಾಸದಲ್ಲಿ ಆತನಿಗೆ ತಾತ್ಕಾಲಿಕವಾದಂತಹ ಒಂದು ಸ್ತ್ರೀ ಸ್ವಭಾವ ಮತ್ತು ಸ್ತ್ರೀ ದೇಹ ಇವೆರಡೂ ಕೂಡ ಬಂದು ಆತನನ್ನ ಯಾರೂ ಕೂಡ ಗುರುತಿಸ್ಲಿಕ್ಕಾಗದಂತೆ ಆಯಿತು ಅಂತ ನಾವು ತಿಳ್ಕೊಳ್ಬಹುದು. ಇಲ ಮತ್ತು ಅರ್ಜುನ ಇವರಿಬ್ಬರಿಗೂ ಕೂಡ ಬಂದದ್ದು ಶಾಪದಿಂದಲೇ ಸ್ತ್ರೀತ್ವ. ಆಗ ಅವರ ಆ ದೇಹವೇ ಪುರುಷ ದೇಹವಾಗಿ ಇದ್ದದ್ದು ಸ್ತ್ರೀ ದೇಹವಾಗಿ ಬದಲಾವಣೆ ಹೊಂದಿತ್ತು ಅಂತ ಅಲ್ಲಿ ಕಂಡು ಬರ್ತದೆ. ಹೊರತು ಅವರು ಬೇರೆ ದೇಹವನ್ನು ಪಡ್ಕೊಂಡದ್ದು ಇಲನ ಕಥೆಯಲ್ಲಾಗ್ಲಿ ಅರ್ಜುನನ ಕಥೆಯಲ್ಲಾಗ್ಲಿ ನಮಗೇನು ಕೇಳಿ ಬರೋದಿಲ್ಲ. ಆದ್ರೆ ಶಿಖಂಡಿನಿಗೆ ಮಾತ್ರ ದೇಹವೇ ಬೇರೆ ದೊರೆತಿತ್ತು. ಇಂಥದ್ದು ಕೆಲವು ವ್ಯತ್ಯಾಸಗಳಿವೆ. ಆ ವ್ಯತ್ಯಾಸಗಳನ್ನ ಯಾಕೆ ಹಾಗೆ, ಶಿಖಂಡಿನಿಗೆ ಅವಳ ದೇಹವೇ ಯಾಕೆ ಗಂಡು ದೇಹ ಆಗಲಿಲ್ಲ, ಅವಳ ದೇಹವೇ ಯಾಕೆ ಗಂಡು ದೇಹ ಆಗಲಿಲ್ಲ, ಮತ್ತೊಬ್ಬರ ಕಡೆಯಿಂದ ಗಂಡು ದೇಹವನ್ನು ಎರವಲು ಪಡ್ಕೊಳ್ಬೇಕಾಯ್ತು ಯಾಕೆ, ಅರ್ಜುನ ಮತ್ತು ಇಲನಿಗೆ ಮಾತ್ರ ಇನ್ನೊಬ್ಬರಿಂದ ಸ್ತ್ರೀ ದೇಹವನ್ನು ಎರವಲು ಪಡ್ಕೊಳ್ಳುವ ಅವಶ್ಯಕತೆ ಇಲ್ಲದೇನೆ ಅವರ ದೇಹವೇ ಹೇಗೆ ಸ್ತ್ರೀ ದೇಹವಾಯಿತು, ಅಲ್ಲಿ ಆಯ್ತು ಯಾಕೆ, ಇಲ್ಲಿ ಆಗ್ಲಿಲ್ಲ ಯಾಕೆ ಅನ್ನೋದನ್ನ
ಇನ್ನೂ ನಾನು ಆಲೋಚನೆ ಮಾಡಿ ತಿಳಿಯಬೇಕಾದದ್ದು ಉಳಿದಿದೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಇದರ ಕುರಿತಾಗಿ ಇನ್ನೂ ಅನೇಕ ವಿಷಯಗಳನ್ನು ನಾವು ಅವಲೋಕಿಸಬೇಕಾಗಿದೆ. ಜೀವಾತ್ಮನಿಗೆ ಸ್ತ್ರೀತ್ವ ಪುರುಷತ್ವ ಎರಡೂ ಕೂಡ ಇರೋದು ಸಾಧ್ಯ ಇಲ್ಲ. ಆದರೆ ದೇವರಿಗೆ ಸ್ತ್ರೀತ್ವವೂ ಪುರುಷತ್ವವೂ ಇರಬಹುದು ಅನ್ನೋದನ್ನ, ಮತ್ತೆ ಲಕ್ಷಾಲಂಕಾರದ ಅಭಿಪ್ರಾಯಗಳ ವಿಮರ್ಶೆ ಇತ್ಯಾದಿಗಳನ್ನು ನಾಳೆ ದಿವಸ ನೋಡೋಣ. ಈ ಭಾಗ ಸಮಾಪ್ತವಾಗಿದೆ.